ಇನ್ನು ವಿಷ್ಣುವರ್ಧನ್ ಅವರ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಈಗ ನಮ್ಮ ಜೊತೆಗೆ ಕನ್ನಡ ಪರ ಹೋರಾಟಗಾರ ಆಗಿರ್ತಕ್ಕಂಥ ಪ್ರವೀಣ್ ಶೆಟ್ಟಿ ಸರ್ ಇದ್ದಾರೆ. ಸರ್ ನಮಸ್ತೆ. ವಿಷ್ಣುವರ್ಧನ್ ವಿಚಾರದಲ್ಲಿ ಸಾಕಷ್ಟು ತಾರತಮ್ಯತೆ ಆಗ್ತಾ ಇದೆ. ಬರುವಂಥ ಸರ್ಕಾರಗಳು ಎಲ್ಲ ಒಂದು ಕಡೆ ವಿಷ್ಣುವರ್ಧನ್ ಅವರಿಗೆ ಅನ್ಯಾಯ ಮಾಡುವಂಥ ಕೆಲಸಗಳನ್ನು ಮಾಡ್ತಿದೆ ಎನ್ನುವಂಥದ್ದು ಅವರ ಅಭಿಮಾನಿಗಳ ಆರೋಪ. ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಧ್ವಂಸ ಮಾಡಿರುವಂಥದ್ದು ಇವತ್ತಿನ ಅವರಿಗೆ ಮಾಡಿರುವಂಥ ಅವಮಾನ ಅಂದರೆ ತಪ್ಪಾಗಲ್ಲ ಅನಿಸುತ್ತೆ. ಇದು ಸರ್ಕಾರ ನೇರ ಹೊಣೆ ಆಗಬೇಕಾಗತ್ತೆ. ಸರ್ಕಾರ ಎಲ್ಲ ನಟರಿಗೂ ಯಾವ ರೀತಿ ಗೌರವ ಕೊಡ್ತೋ ಅದೇ ರೀತಿ ವಿಷ್ಣುವರ್ಧನ್ ಅವರಿಗೆ ಗೌರವ ಕೊಡಬೇಕಿತ್ತು. ಅವ್ರನ್ನ ಏನು ಅವರು ಸತ್ತವಾಗ ಅದನ್ನ ಬರ್ನ್ ಮಾಡಬೇಕಾದ್ರೆ ಆ ಜಾಗವನ್ನು ಸರ್ಕಾರ ಅದನ್ನ ಕ್ರಯ ಮಾಡಬೇಕಿತ್ತು, ಇಲ್ಲ ಸರ್ಕಾರಿ ಜಾಗದಲ್ಲಿ ಮಾಡಬೇಕಿತ್ತು. ಅದು ಅಭಿಮಾನಿಗಳ ಆಗ್ರಹ. ಆದರೆ ಇವತ್ತು ಅದನ್ನು ಧ್ವಂಸ ಮಾಡೋದ್ರ ಮುಖಾಂತರ ಮೈಸೂರಲ್ಲಿ ಒಂದು ಕಡೆ, ಕೆಂಗೇರಿಯಲ್ಲಿ ಒಂದು ಕಡೆ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅನ್ನೋಂಥದ್ದಲ್ಲ. ಎಲ್ಲಿ ಅವ್ರನ್ನ ಬರ್ನ್ ಮಾಡಿದ್ದಾರೆ ಅಲ್ಲಿ ದೇವಸ್ಥಾನವನ್ನು ಕಟ್ಟುವಂಥ, ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಸರ್, ಈಗ ಕುಟುಂಬದವ್ರು ಹೇಳ್ತಾರೆ ನಮಗೆ ಮೈಸೂರಲ್ಲಿ ಜಾಗ ಕೊಟ್ಟಿದ್ದಾರೆ ಆಲ್ರೆಡಿ ಸರ್ಕಾರದಿಂದ ಒಂದು ಕಡೆ, ಸೊ ನಾವು ಮತ್ತೆ ಧ್ವನಿ ಎತ್ತೋಕೆ ಆಗೋದಿಲ್ಲ, ಯಾಕಂದರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಕಾನೂನಿನ ತೊಡಕಿತ್ತು, ಹಂಗಾಗಿ ನಾವು ಅಲ್ಲಿ ಮೈಸೂರಲ್ಲಿ ಕೊಟ್ಟ ತಕ್ಷಣ ಒಪ್ಕೊಂಡ್ವಿ, ಒಂದು ಕಡೆ ಪರ್ಯಾಯವಾಗಿ ಕೊಟ್ಟರು ಎನ್ನುವಂಥದ್ದು. ಆದರೆ ಅಭಿಮಾನಿಗಳ ಆರೋಪ ಅಥವಾ ಆಕ್ರೋಶ ಏನಂದರೆ ಇಲ್ಲ ನಮಗೆ ಎಲ್ಲಿ ಅವರು ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ಆಗಿತ್ತು ಅದೇ ಜಾಗದಲ್ಲೇ ನಮಗೆ ಸ್ಮಾರಕ ಆಗಬೇಕು ಎನ್ನುವಂಥ ಒಂದು ಒತ್ತಡ ಕೇಳಿಬರ್ತದೆ. ನೋಡಿ, ಒಬ್ಬ ಮನುಷ್ಯ ಬೆಳೆಯುವ ಮುಂಚೆ ಮನೆ ಮಗ, ಅವನು ಬೆಳೆದಾದ್ಮೇಲೆ ಈ ನಾಡಿನ ಮಗ ಅವನು. ವಿಷ್ಣುವರ್ಧನ್ ಅವರು ನಾಡಿನ ಬಗ್ಗೆ ಅತ್ಯಂತ ಕಳಕಳಿಯನ್ನು ಇಟ್ಕೊಂಡಂಥವ್ರು. ಜೀವನದಲ್ಲಿ ಯಾವುದೇ ಅಲಿಗೇಷನ್ಗಳನ್ನು, ವಿರೋಧಗಳನ್ನು ಕಟ್ಕೊಂಡೇ ಎಲ್ಲರಿಗಿಂತ ವಿಭಿನ್ನವಾಗಿ ಬೆಳೆದಂಥವ್ರು. ಆದ್ದರಿಂದ ನಾನು ಮೇಲೂ ನಾನು ಕೀಳು ಅನ್ನುವಂಥ ಮನೋಭಾವನೆ ಇಲ್ಲ. ಕರ್ನಾಟಕಕ್ಕಾಗಿ ಅವರು ಹೋರಾಟವೂ ಇದೆ. ಕನ್ನಡನ ಎತ್ತರಕ್ಕೆ ಬೆಳೆಸಬೇಕು ಅನ್ನುವಂಥದ್ದು ಅವರು ಅತಿ ಹೆಚ್ಚಿನ ಪ್ರಯತ್ನವನ್ನು ಪಡೆಯೋರು. ಇಂಥ ಸಂದರ್ಭದಲ್ಲಿ ಅವರ ಏನಿದೆ ಆ ಸಮಾಧಿ ಸ್ಥಳವನ್ನು ಅಭಿವೃದ್ಧಿ ಮಾಡಬೇಕಾಗಿರುವಂಥದ್ದು ಸರ್ಕಾರದ ಕೆಲಸ. ಈ ಕೂಡಲೇ ಮಾಡಬೇಕಂತ ಇದ್ದೀವಿ. ಅಭಿಮಾನಿಗಳು ಏನು ಹೇಳ್ತಾರೆ ಅದು ಮಾಡಬೇಕಾಗತ್ತೆ. ಕೆಂಗೇರಿಯಲ್ಲೋ ಮೈಸೂರಲ್ಲೋ ಇನ್ನೊಂದು ಕಡೆ ಮಾಡುವಂಥದ್ದು ಅವರವರ ಅಭಿಪ್ರಾಯ. ಆದರೆ ಅವರು ಎಲ್ಲಿ ಇದು ಮಾಡಿದ್ದಾರೆ ಅಲ್ಲಿ ಮಾಡಬೇಕು, ಸ್ಮಶಾನದಲ್ಲೇ ಮಾಡಬೇಕು ಅನ್ನೋ ತೋಟವನ್ನು ಮಾಡ್ತಾರೆ. ಸರ್, ಈ ನಾಡಿನಲ್ಲಿ ಯಾವುದೇ ಅನ್ಯಾಯ ಆದರೆ ತಕ್ಷಣಕ್ಕೆ ನಿಲ್ತಕ್ಕಂಥದ್ದು ಪ್ರವೀಣ್ ಶೆಟ್ಟಿ ಅವರ ಕನ್ನಡ ಪರ ಸಂಘಟನೆ. ಯಾಕಂದರೆ ಚಿತ್ರರಂಗ ಆಗಿರ್ಬೋದು, ಈ ನಾಡಿಗೆ ಅನ್ಯಾಯ ಆದಾಗ ಫಸ್ಟ್ ಧ್ವನಿ ಎತ್ತದೆ ಪ್ರವೀಣ್ ಶೆಟ್ಟಿ ಅವರು. ಸೊ ಈ ವಿಚಾರದಲ್ಲಿ ಏನಾದರೂ ಮತ್ತೆ ಹೋರಾಟ ಮಾಡ್ತೀರಾ, ಸರ್ಕಾರಕ್ಕೆ ಗಮನಕ್ಕೆ ತರ್ತೀರಾ? ಯಾಕಂದರೆ ಈಗ ಸೆಷನ್ ನಡೀತಾ ಇದೆ, ಗಮನಕ್ಕೆ ತರುವಂಥ ಏನೋ ಪ್ರಯತ್ನ ಮಾಡ್ತೀರಾ? ಖಂಡಿತವಾಗಲೂ ವಿಷ್ಣು ಅಭಿಮಾನಿಗಳು, ವಿಷ್ಣು ಸೇನಾ ಸಮಿತಿ ಎಲ್ಲರೂ ಸಹ ಮಾಡ್ತಾಯಿದ್ದಾರೆ. ಅವ್ರ ಜೊತೆಲಿ ನಾವು ಸಹ ಕೈ ಜೋಡಿಸ್ತೀವಿ, ಅದ್ರ ಪರವಾಗಿ ಇರ್ತೀವಿ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ಇದ್ರ ಜೊತೆಗೆ ಈಗ ವಿಷ್ಣುವರ್ಧನ್ ಅವರ ಬೃಹತ್ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಸುದೀಪ್ ಅವರಾಗಿರ್ಬೋದು, ಅಭಿಮಾನಿಗಳ ಬಳಗ ಆಗಿರ್ಬೋದು, ಆ ಬಗ್ಗೆ ಮಾತನಾಡೋದು. ಸುದೀಪ್ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ವಿಷ್ಣುವರ್ಧನ್ ಬಗ್ಗೆ, ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ಇರುವಂಥ ಸುದೀಪ್ ಅವರು ಸಹ ಕೆಂಗೇರಿಯಲ್ಲಿ ಅವರ ವೈಯಕ್ತಿಕ ಹಣದಿಂದ ಜಾಗವನ್ನು ಪರ್ಚೇಸ್ ಮಾಡಿ ವಿಷ್ಣುವರ್ಧನ್ ಅವರ ಸ್ಮಾರಕ ಮಾಡಬೇಕನ್ನುವಂಥದ್ದು ಅವರ ಅಭಿಪ್ರಾಯ ಇದೆ. ಅದು ಶುಭವಾಗಲಿ, ಒಳ್ಳೆಯ ಕೆಲಸ. ಸರ್, ಇದ್ರ ಜೊತೆ ಕೊನೆಯದಾಗಿ ದರ್ಶನ್ ಅವರೀಗ ಮತ್ತೆ ಜೈಲಿಗೆ ಹೋಗಿರುವಂಥದ್ದು ಎಲ್ಲ ಒಂದು ಕಡೆ ಚಿತ್ರರಂಗಕ್ಕೆ ಏನಾದರೂ ನಷ್ಟ ಆಗ್ತಿದೆಯಾ? ದರ್ಶನ್ ಅವರು ಜೈಲಿಗೆ ಹೋಗಿದ್ದಾರೆ. ಚಿತ್ರರಂಗಕ್ಕೆ ಅವರು ಅನಿವಾರ್ಯ. ಚಿತ್ರರಂಗ ಬೆಳಿಬೇಕಾದರೆ ಎಲ್ಲ ನಟರು ತಮ್ಮ ಏನಿದೆ ಕೊಡುಗೆ ಇದ್ದೇ ಇದೆ, ಎಲ್ಲರದ್ದು ಕೊಡುಗೆ ಇದೆ. ಅದರಲ್ಲಿ ದರ್ಶನ್ ಅವ್ರದ್ದು ವಿಭಿನ್ನವಾದಂಥ ಕೊಡುಗೆ ಇದೆ. ಅವರು ಸಹ ಬೇಗ ಇಚ್ಛೆ ಬರಲಿ, ಶುಭವಾಗಲಿ ಅವರಿಗೆ ಅನ್ನುವಂಥದ್ದು ಹೇಳ್ತಾರೆ. ಸರ್, ಚಿತ್ರರಂಗದಲ್ಲಿ ಏನಾದರೂ ಒಗ್ಗಟ್ಟು ಕಡಿಮೆ ಕಾಣ್ತಿದೆಯಾ? ಅಂದರೆ ಒಗ್ಗಟ್ಟಿಲ್ಲ ಎನ್ನುವಂಥ ಒಂದು ಆರೋಪ ಕೇಳಿ ಬರ್ತಿದೆ ಕೆಲವರಿಂದ. ಇಲ್ಲ, ಚಿತ್ರರಂಗದಲ್ಲಿ ಎಲ್ಲರೂ ಕನ್ನಡದ ವಿಷಯ ಬಂದವಾಗ, ಕರ್ನಾಟಕದ ವಿಷಯ ಬಂದವಾಗ ಎಲ್ಲ ಒಗ್ಗಟ್ಟಾಗ್ತಾರೆ. ಆದರೆ ವೈಯಕ್ತಿಕ ವಿಷಯ ಬಂದವಾಗ ಇದ್ದೇ ಇರುತ್ತಲ್ವ, ಅವರವ್ರ ಅಭಿಪ್ರಾಯಗಳು ಬೇರೆ ಇರ್ಬೋದು. ಆದರೆ ಕರ್ನಾಟಕ ಚಿತ್ರರಂಗ ಬಂದವಾಗ ಎಲ್ಲರೂ ಒಂದಾಗಲೇಬೇಕು. ಆವಾಗಲೇ ಕನ್ನಡ ಚಿತ್ರರಂಗ ಬೆಳೆಯುವಂಥದ್ದು. ಇದಿಷ್ಟು ಕನ್ನಡ ಪರ ಹೋರಾಟಗಾರ ಆಗಿರ್ತಕ್ಕಂಥ ಪ್ರವೀಣ್ ಶೆಟ್ಟಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ. ಇನ್ನು ವಿಷ್ಣುವರ್ಧನ್ ಅವರ ಸಮಾಧಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಈಗ ನಮ್ಮ ಜೊತೆಗೆ ಕನ್ನಡ ಪರ ಹೋರಾಟಗಾರ ಆಗಿರ್ತಕ್ಕಂಥ ಪ್ರವೀಣ್ ಶೆಟ್ಟಿ ಸರ್ ಇದ್ದಾರೆ. ಸರ್ ನಮಸ್ತೆ. ವಿಷ್ಣುವರ್ಧನ್ ವಿಚಾರದಲ್ಲಿ ಸಾಕಷ್ಟು ತಾರತಮ್ಯತೆ ಆಗ್ತಾ ಇದೆ. ಬರುವಂಥ ಸರ್ಕಾರಗಳು ಎಲ್ಲ ಒಂದು ಕಡೆ ವಿಷ್ಣುವರ್ಧನ್ ಅವರಿಗೆ ಅನ್ಯಾಯ ಮಾಡುವಂಥ ಕೆಲಸಗಳನ್ನು ಮಾಡ್ತಿದೆ ಎನ್ನುವಂಥದ್ದು ಅವರ ಅಭಿಮಾನಿಗಳ ಆರೋಪ. ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಧ್ವಂಸ ಮಾಡಿರುವಂಥದ್ದು ಇವತ್ತಿನ ಅವರಿಗೆ ಮಾಡಿರುವಂಥ ಅವಮಾನ ಅಂದರೆ ತಪ್ಪಾಗಲ್ಲ ಅನಿಸುತ್ತೆ. ಇದು ಸರ್ಕಾರ ನೇರ ಹೊಣೆ ಆಗಬೇಕಾಗತ್ತೆ. ಸರ್ಕಾರ ಎಲ್ಲ ನಟರಿಗೂ ಯಾವ ರೀತಿ ಗೌರವ ಕೊಡ್ತೋ ಅದೇ ರೀತಿ ವಿಷ್ಣುವರ್ಧನ್ ಅವರಿಗೆ ಗೌರವ ಕೊಡಬೇಕಿತ್ತು. ಅವ್ರನ್ನ ಏನು ಅವರು ಸತ್ತವಾಗ ಅದನ್ನ ಬರ್ನ್ ಮಾಡಬೇಕಾದ್ರೆ ಆ ಜಾಗವನ್ನು ಸರ್ಕಾರ ಅದನ್ನ ಕ್ರಯ ಮಾಡಬೇಕಿತ್ತು, ಇಲ್ಲ ಸರ್ಕಾರಿ ಜಾಗದಲ್ಲಿ ಮಾಡಬೇಕಿತ್ತು. ಅದು ಅಭಿಮಾನಿಗಳ ಆಗ್ರಹ. ಆದರೆ ಇವತ್ತು ಅದನ್ನು ಧ್ವಂಸ ಮಾಡೋದ್ರ ಮುಖಾಂತರ ಮೈಸೂರಲ್ಲಿ ಒಂದು ಕಡೆ, ಕೆಂಗೇರಿಯಲ್ಲಿ ಒಂದು ಕಡೆ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅನ್ನೋಂಥದ್ದಲ್ಲ. ಎಲ್ಲಿ ಅವ್ರನ್ನ ಬರ್ನ್ ಮಾಡಿದ್ದಾರೆ
ಅಲ್ಲಿ ದೇವಸ್ಥಾನವನ್ನು ಕಟ್ಟುವಂಥ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಸರ್, ಈಗ ಕುಟುಂಬದವ್ರು ಹೇಳ್ತಾರೆ ನಮಗೆ ಮೈಸೂರಲ್ಲಿ ಜಾಗ ಕೊಟ್ಟಿದ್ದಾರೆ ಆಲ್ರೆಡಿ ಸರ್ಕಾರದಿಂದ ಒಂದು ಕಡೆ, ಸೊ ನಾವು ಮತ್ತೆ ಧ್ವನಿ ಎತ್ತೋಕೆ ಆಗೋದಿಲ್ಲ, ಯಾಕಂದರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಕಾನೂನಿನ ತೊಡಕಿತ್ತು, ಹಂಗಾಗಿ ನಾವು ಅಲ್ಲಿ ಮೈಸೂರಲ್ಲಿ ಕೊಟ್ಟ ತಕ್ಷಣ ಒಪ್ಕೊಂಡ್ವಿ, ಒಂದು ಕಡೆ ಪರ್ಯಾಯವಾಗಿ ಕೊಟ್ಟರು ಎನ್ನುವಂಥದ್ದು. ಆದರೆ ಅಭಿಮಾನಿಗಳ ಆರೋಪ ಅಥವಾ ಆಕ್ರೋಶ ಏನಂದರೆ ಇಲ್ಲ ನಮಗೆ ಎಲ್ಲಿ ಅವರು ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ಆಗಿತ್ತು ಅದೇ ಜಾಗದಲ್ಲೇ ನಮಗೆ ಸ್ಮಾರಕ ಆಗಬೇಕು ಎನ್ನುವಂಥ ಒಂದು ಒತ್ತಡ ಕೇಳಿಬರ್ತದೆ. ನೋಡಿ, ಒಬ್ಬ ಮನುಷ್ಯ ಬೆಳೆಯುವ ಮುಂಚೆ ಮನೆ ಮಗ, ಅವನು ಬೆಳೆದಾದ್ಮೇಲೆ ಈ ನಾಡಿನ ಮಗ ಅವನು. ವಿಷ್ಣುವರ್ಧನ್ ಅವರು ನಾಡಿನ ಬಗ್ಗೆ ಅತ್ಯಂತ ಕಳಕಳಿಯನ್ನು ಇಟ್ಕೊಂಡಂಥವ್ರು. ಜೀವನದಲ್ಲಿ ಯಾವುದೇ ಅಲಿಗೇಷನ್ಗಳನ್ನು, ವಿರೋಧಗಳನ್ನು ಕಟ್ಕೊಂಡೇ ಎಲ್ಲರಿಗಿಂತ ವಿಭಿನ್ನವಾಗಿ ಬೆಳೆದಂಥವ್ರು. ಆದ್ದರಿಂದ ನಾನು ಮೇಲೂ ನಾನು ಕೀಳು ಅನ್ನುವಂಥ ಮನೋಭಾವನೆ ಇರಲಿಲ್ಲ. ಕರ್ನಾಟಕಕ್ಕಾಗಿ ಅವರು ಹೋರಾಟವೂ ಇದೆ. ಕನ್ನಡನ ಎತ್ತರಕ್ಕೆ ಬೆಳೆಸಬೇಕು ಅನ್ನುವಂಥದ್ದು ಅವರು ಅತಿ ಹೆಚ್ಚಿನ ಪ್ರಯತ್ನವನ್ನು ಪಡೆಯೋರು. ಇಂಥ ಸಂದರ್ಭದಲ್ಲಿ ಅವರ ಏನಿದೆ ಆ ಸಮಾಧಿ ಸ್ಥಳವನ್ನು ಅಭಿವೃದ್ಧಿ ಮಾಡಬೇಕಾಗಿರುವಂಥದ್ದು ಸರ್ಕಾರದ ಕೆಲಸ. ಈ ಕೂಡಲೇ ಮಾಡಬೇಕಂತ ಇದ್ದೀವಿ. ಅಭಿಮಾನಿಗಳು ಏನು ಹೇಳ್ತಾರೆ ಅದು ಮಾಡಬೇಕಾಗತ್ತೆ. ಕೆಂಗೇರಿಯಲ್ಲೋ ಮೈಸೂರಲ್ಲೋ ಇನ್ನೊಂದು ಕಡೆ ಮಾಡುವಂಥದ್ದು ಅವರವರ ಅಭಿಪ್ರಾಯ. ಆದರೆ ಅವರು ಎಲ್ಲಿ ಇದು ಮಾಡಿದ್ದಾರೆ ಅಲ್ಲಿ ಮಾಡಬೇಕು, ಸ್ಮಶಾನದಲ್ಲೇ ಮಾಡಬೇಕು ಅನ್ನೋ ತೋಟವನ್ನು ಮಾಡ್ತಾರೆ. ಸರ್, ಈ ನಾಡಿನಲ್ಲಿ ಯಾವುದೇ ಅನ್ಯಾಯ ಆದರೆ ತಕ್ಷಣಕ್ಕೆ ನಿಲ್ತಕ್ಕಂಥದ್ದು ಪ್ರವೀಣ್ ಶೆಟ್ಟಿ ಅವರ ಕನ್ನಡ ಪರ ಸಂಘಟನೆ. ಯಾಕಂದರೆ ಚಿತ್ರರಂಗ ಆಗಿರ್ಬೋದು, ಈ ನಾಡಿಗೆ ಅನ್ಯಾಯ ಆದಾಗ ಫಸ್ಟ್ ಧ್ವನಿ ಎತ್ತದೆ ಪ್ರವೀಣ್ ಶೆಟ್ಟಿ ಅವರು. ಸೊ ಈ ವಿಚಾರದಲ್ಲಿ ಏನಾದರೂ ಮತ್ತೆ ಹೋರಾಟ ಮಾಡ್ತೀರಾ, ಸರ್ಕಾರಕ್ಕೆ ಗಮನಕ್ಕೆ ತರ್ತೀರಾ? ಯಾಕಂದರೆ ಈಗ ಸೆಷನ್ ನಡೀತಾ ಇದೆ, ಗಮನಕ್ಕೆ ತರುವಂಥ ಏನೋ ಪ್ರಯತ್ನ ಮಾಡ್ತೀರಾ? ಖಂಡಿತವಾಗಲೂ ವಿಷ್ಣು ಅಭಿಮಾನಿಗಳು, ವಿಷ್ಣು ಸೇನಾ ಸಮಿತಿ ಎಲ್ಲರೂ ಸಹ ಮಾಡ್ತಾ ಇದ್ದಾರೆ. ಅವ್ರ ಜೊತೆಲಿ ನಾವು ಸಹ ಕೈ ಜೋಡಿಸ್ತೀವಿ, ಅದ್ರ ಪರವಾಗಿ ಇರ್ತೀವಿ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ಇದ್ರ ಜೊತೆಗೆ ಈಗ ವಿಷ್ಣುವರ್ಧನ್ ಅವರ ಬೃಹತ್ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ಸುದೀಪ್ ಅವರಾಗಿರ್ಬೋದು, ಅಭಿಮಾನಿಗಳ ಬಳಗ ಆಗಿರ್ಬೋದು, ಆ ಬಗ್ಗೆ ಮಾತನಾಡೋದು. ಸುದೀಪ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ವಿಷ್ಣುವರ್ಧನ್ ಬಗ್ಗೆ, ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ಇರುವಂಥ ಸುದೀಪ್ ಅವರು ಸಹ ಕೆಂಗೇರಿಯಲ್ಲಿ ಅವರ ವೈಯಕ್ತಿಕ ಹಣದಿಂದ ಜಾಗವನ್ನು ಪರ್ಚೇಸ್ ಮಾಡಿ ವಿಷ್ಣುವರ್ಧನ್ ಅವರ ಸ್ಮಾರಕ ಮಾಡಬೇಕನ್ನುವಂಥದ್ದು ಅವರ ಅಭಿಪ್ರಾಯ ಇದೆ. ಅದು ಶುಭವಾಗಲಿ, ಒಳ್ಳೆಯ ಕೆಲಸ. ಸರ್, ಇದ್ರ ಜೊತೆ ಕೊನೆಯದಾಗಿ ದರ್ಶನ್ ಅವರು ಈಗ ಮತ್ತೆ ಜೈಲಿಗೆ ಹೋಗಿರುವಂಥದ್ದು ಎಲ್ಲ ಒಂದು ಕಡೆ ಚಿತ್ರರಂಗಕ್ಕೆ ಏನಾದರೂ ನಷ್ಟ ಆಗ್ತಿದೆಯಾ? ದರ್ಶನ್ ಅವರು ಜೈಲಿಗೆ ಹೋಗಿದ್ದಾರೆ. ಚಿತ್ರರಂಗಕ್ಕೆ ಅವರು ಅನಿವಾರ್ಯ. ಚಿತ್ರರಂಗ ಬೆಳಿಬೇಕಾದರೆ ಎಲ್ಲ ನಟರು ತಮ್ಮ ಏನಿದೆ ಕೊಡುಗೆ ಇದ್ದೇ ಇದೆ, ಎಲ್ಲರದ್ದು ಕೊಡುಗೆ ಇದೆ. ಅದರಲ್ಲಿ ದರ್ಶನ್ ಅವ್ರದ್ದು ವಿಭಿನ್ನವಾದಂಥ ಕೊಡುಗೆ ಇದೆ. ಅವರು ಸಹ ಬೇಗ ಈಚೆ ಬರಲಿ, ಶುಭವಾಗಲಿ ಅವರಿಗೆ ಅನ್ನುವಂಥದ್ದು ಹೇಳ್ತಾರೆ. ಸರ್, ಚಿತ್ರರಂಗದಲ್ಲಿ ಏನಾದರೂ ಒಗ್ಗಟ್ಟು ಕಡಿಮೆ ಕಾಣ್ತಿದೆಯಾ? ಅಂದರೆ ಒಗ್ಗಟ್ಟಿಲ್ಲ ಎನ್ನುವಂಥ ಒಂದು ಆರೋಪ ಕೇಳಿ ಬರ್ತಿದೆ ಕೆಲವರಿಂದ. ಇಲ್ಲ, ಚಿತ್ರರಂಗದಲ್ಲಿ ಎಲ್ಲರೂ ಕನ್ನಡದ ವಿಷಯ ಬಂದವಾಗ, ಕರ್ನಾಟಕದ ವಿಷಯ ಬಂದವಾಗ ಎಲ್ಲ ಒಗ್ಗಟ್ಟಾಗ್ತಾರೆ. ಆದರೆ ವೈಯಕ್ತಿಕ ವಿಷಯ ಬಂದವಾಗ ಇದ್ದೇ ಇರುತ್ತಲ್ವ, ಅವರವ್ರ ಅಭಿಪ್ರಾಯಗಳು ಬೇರೆ ಇರ್ಬೋದು. ಆದರೆ ಕರ್ನಾಟಕ ಚಿತ್ರರಂಗ ಬಂದವಾಗ ಎಲ್ಲರೂ ಒಂದಾಗಲೇಬೇಕು. ಆವಾಗಲೇ ಕನ್ನಡ ಚಿತ್ರರಂಗ ಬೆಳೆಯುವಂಥದ್ದು. ಇದಿಷ್ಟು ಕನ್ನಡ ಪರ ಹೋರಾಟಗಾರರಾಗಿರ್ತಕ್ಕಂಥ ಪ್ರವೀಣ್ ಶೆಟ್ಟಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್ ಕನ್ನಡ.